ಈ ತಿಂಗಳಲ್ಲಿ ನಿಮಗೆ ನನ್ನ ಚಾನೆಲ್ ಅಲ್ಲಿ ಸಾಕಷ್ಟು ಹಾಲ್ ವಿಡಿಯೋಸ್ಗಳು ಶಾಪಿಂಗ್ ವಿಡಿಯೋಸ್ಗಳು ಸಿಗುತ್ತೆ ಆಯ್ತಾ. ಐ ಡೋಂಟ್ ನೋ ವೈ ನಾನು ಈ ಸರ್ತಿ ತುಂಬಾ ಶಾಪಿಂಗ್ ಮಾಡಿದ್ದೀನಿ ಲಾಸ್ಟ್ ಮಂತ್ ಅಲ್ಲಿ ಅಂಡ್ ಲಾಸ್ಟ್ ಫ್ಯೂ ಡೇಸ್ ಅಲ್ಲಿ ತುಂಬಾ ಶಾಪಿಂಗ್ ಮಾಡಿದ್ದೀನಿ ಅಂಡ್ ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಬೇಕಂತ ನಂಗೆ ತುಂಬಾ ಆಸೆ ಇದೆ. ಸೊ ಅದಕ್ಕೋಸ್ಕರ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನೈಕಾ ಹಾಲ್, ನೈಕಾದಿಂದ ನಾನು ಏನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಅಂತ ನೋಡೋಣ. ಆಕ್ಚುಲಿ ಸ್ವಲ್ಪ ನ್ಯೂ ಪ್ರಾಡಕ್ಟ್ಸ್ಗಳು ಬಂದಿತ್ತು ಅಂಡ್ ನಂಗೆ ಯಾವುದೋ ಒಂದು ಬ್ರ್ಯಾಂಡ್ ಇದ್ದು ಅದು ಹೇಳ್ತೀನಿ ಈಗ ಮುಂದೆ. ಒಂದು ಬ್ರ್ಯಾಂಡ್ ಟ್ಯುಟೋರಿಯಲ್ ಮಾಡಬೇಕಿತ್ತು, ಅದಕ್ಕೋಸ್ಕರ ನಾನು ಇಷ್ಟು ಪ್ರಾಡಕ್ಟ್ಸ್ ಅನ್ನ ತಂದಿದ್ದೀನಿ. ಸೊ ಲೆಟ್ ಮಿ ಶೋ. ಫಸ್ಟಿಗೆ ನಾನು ಯಾವ ಬ್ರ್ಯಾಂಡ್ ಇದು ಒಂದು ಬ್ರ್ಯಾಂಡ್ ಟ್ಯುಟೋರಿಯಲ್ ಮಾಡ್ಬೇಕಂತ ಪ್ಲಾನ್ ಹಾಕ್ತಿದ್ದೀನಿ ಅದ್ರ ಬಗ್ಗೆ ಹೇಳ್ತೀನಿ. ಆಕ್ಚುಲಿ ನಾನು L18 ಅವರದ್ದು ತುಂಬಾ ಹೊಸ ಪ್ರಾಡಕ್ಟ್ಸ್ಗಳು ಲಾಂಚ್ ಆಗಿದೆ ಆಯ್ತಾ. ಯಾವಾಗ ಲಾಂಚ್ ಆಯಿತು, ಯಾಕೆ ಇಷ್ಟೊಂದು ಪ್ರಾಡಕ್ಟ್ಸ್ ಒಮ್ಮೆನೆ ಲಾಂಚ್ ಮಾಡಿದ್ದಾರೆ ಏನು ಗೊತ್ತಿಲ್ಲ. ಬಟ್ ಅವರದ್ದು ಸ್ವಲ್ಪ ಪ್ರಾಡಕ್ಟ್ಸ್ಗಳನ್ನ ನಾನು ತರಿಸಿದ್ದೀನಿ. ಇದು ಆಕ್ಚುಲಿ L18 ಅವರದ್ದು ಗ್ಲೋ ಕಾಂಪ್ಯಾಕ್ಟ್ ಪೌಡರ್ ಲಾಸ್ಟಿಂಗ್ ಗ್ಲೋ ಅಂತೆ. ಸೊ ಐ ಡೋಂಟ್ ನೋ ವಾಟ್ ಇಟ್ ಇಸ್. ಓಪನ್ ಕೂಡ ಮಾಡಲ್ಲ, ಜಸ್ಟ್ ನಿಮಗೆ ತೋರಿಸ್ಬೇಕು ಅಂತ ನಾನು ಜಸ್ಟ್ ತೋರಿಸ್ತಿದ್ದೀನಿ ಅಷ್ಟೇ. 97 ರುಪೀಸ್ ಇದಕ್ಕೆ. ನೆಕ್ಸ್ಟ್ L18 ಅವರದ್ದು ಏಸ್ ಬೇಸ್ ಪ್ರೈಮರ್, ಇದಕ್ಕೆ 100 ರುಪೀಸ್. ಸೊ ಪುಟ್ಟ ಪ್ಯಾಕೆಟ್, ಐ ಥಿಂಕ್ 10 ml ಆಫ್ ಪ್ರಾಡಕ್ಟ್ ಅಷ್ಟೇ ಬರುತ್ತೆ. ಸೊ ಚೆನ್ನಾಗಿದೆ ಪ್ಯಾಕೇಜಿಂಗ್, ಬಟ್ ನೋಡಬೇಕು ಹೇಗೆ ಇದು ವರ್ಕ್ ಮಾಡುತ್ತೆ ಅಂತ. ನಿಮಗೆ ನಾನು ಇದರ ರಿವ್ಯೂಗಳು ಡೈಲಿ ರಿವ್ಯೂಸ್ಗಳಲ್ಲಿ ಕೊಡ್ತಾ ಇರ್ತೀನಿ, ಅಲ್ಲಿ ನೀವು ಯಾವಾಗಲೂ ನನ್ನ ಚಾನಲ್ ಚೆಕ್ ಮಾಡಿದ್ರೆ ಸಾಕು. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನೀವು ಈ ಥರ ರಿವ್ಯೂಸ್ಗಳನ್ನು ಮಿಸ್ ಮಾಡ್ತೀರಾ ನೋಡಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಬ್ಲಷ್ ಬಾಂಬ್, ಇದು L18 ಅವರದ್ದೇ. ಸೊ ದಿಸ್ ಇಸ್ ಇನ್ ದ ಶೇಡ್ 03 ರೆಡ್. ಇದಕ್ಕೆ ನಾನು 180 ರುಪೀಸ್ ಕೊಟ್ಟಿದ್ದೀನಿ. ಚಿಕ್ಕ ಪ್ಯಾಕೇಜಿಂಗ್, 9 ಗ್ರಾಮ್ ಆಫ್ ಪ್ರಾಡಕ್ಟ್ ಬರುತ್ತೆ. ನೋಡೋಣ ಹೇಗಿದು ಕಾಣಿಸುತ್ತೆ, ಏನಿದ್ರ ವಿಷಯ, ಈ ಬ್ರ್ಯಾಂಡ್ ಯಾಕೆ ಇಷ್ಟೊಂದು ಲಾಂಚಸ್ಗಳು ಒಮ್ಮೆಲೆ ಮಾಡಿದೆ, ಐ ವಾಂಟ್ ಟು ನೋ ಆಯ್ತಾ. ನೆಕ್ಸ್ಟ್ L18 ಅವರದ್ದು CC ಕ್ರೀಮ್ ಒಂದು ನಾನು ತರಿಸಿದ್ದೆ, ಅದಕ್ಕೂ 87 ರುಪೀಸ್, ಅಂದರೆ ಡಿಸ್ಕೌಂಟ್ ಆಗಿಬಿಟ್ಟು 87, 90 100 ಏನೋ ಇತ್ತು. ಸೊ ಅದು ನನಗೆ ಇನ್ನೂ ಸಿಕ್ಕಿಲ್ಲ. ನೈಕಾ ಸ್ವಲ್ಪ ಡಿಲೇ ಮಾಡಿದೆ, ಅದನ್ನು ಯಾಕಂತ ಗೊತ್ತಿಲ್ಲ. ಸೊ ಅದನ್ನು ಕೂಡ ನಾನು ರಿವ್ಯೂವಲ್ಲಿ ನಿಮಗೆ ಹೇಳ್ಬಿಡ್ತೀನಿ, ಬಟ್ ನಾನೀಗ ಜಸ್ಟ್ ಹೇಳಿದೆ ಅಷ್ಟೇ, ಅದೊಂದು ಬರಲಿಲ್ಲ ಅಂತ. ನೆಕ್ಸ್ಟ್ ನಾನು ಇದು ಪ್ಯಾಕ್, ಇದು HD ಪೌಡರ್ ಮಿನಿ, ಇದನ್ನು ನಾನು ಮತ್ತೆ ರೀಪರ್ಚೇಸ್ ಮಾಡಿದ್ದೀನಿ. ಇದು ಟ್ರಾವೆಲಿಗೆಲ್ಲ ತುಂಬ ಹ್ಯಾಂಡಿ ಬರುತ್ತೆ ಅಂತ ಮತ್ತೆ ರೀಪರ್ಚೇಸ್ ಮಾಡಿದ್ದೀನಿ. ಇದರ ರಿವ್ಯೂ ನಾನು ಆಲ್ರೆಡಿ ಕೊಟ್ಟಿರ್ತೀನಿ, ಇಲ್ಲಿ ಐ ಬಟನಲ್ಲಿ ಬಿಟ್ಟಿರ್ತೀನಿ. ಇದರ ಪ್ರೈಸ್ ಬಂದ್ಬಿಟ್ಟು 225 ರುಪೀಸ್ ಆಯ್ತಾ. ನೆಕ್ಸ್ಟ್ ಆ ಥರದ್ದೇ ಮಿನಿ, ಪ್ರೈಸ್ ಕೂಡ ಸೇಮ್ 250 ರುಪೀಸ್. ಸೊ ಇದು ಪ್ಯಾಕ್ ಅವರದ್ದು ಟೋಟಲ್ ಕ್ಲೀನ್ ಕ್ಲೆನ್ಸಿಂಗ್ ಬಾಮ್ ಆಯ್ತಾ. ಸೊ ಇದು ಕೂಡ ನಾನು ಟ್ರಾವೆಲಿಗೆ ಆಗ್ಬೋದು ಅಂತ ನಾನು ತೊಗೊಂಡು ಬಂದಿದ್ದೀನಿ. ಇದ್ರದ್ದು ಆ್ಯಕ್ಚುಲಿ ನನ್ನ ದೊಡ್ಡ ವೇರಿಯಂಟ್ ನನ್ನ ಹತ್ರ ಆಲ್ರೆಡಿ ಇದೆ, ಅದ್ರದ್ದು ರಿವ್ಯೂ ನಾನು ಇನ್ನೂ ಕೊಟ್ಟಿಲ್ಲ, ನಾನು ಕೊಡ್ತೀನಿ. ಆ್ಯಂಡ್ ಇದು ನನ್ನ ಟ್ರಾವೆಲಿಗೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ಈ ಚಿಕ್ಕ ವರ್ಷನ್ ಅದರದ್ದೇ ನಾನು ತರಿಸಿದ್ದೀನಿ. ನೆಕ್ಸ್ಟ್ ಈ ಇನ್ಸೈಟ್ ಅವರದ್ದು HD ಕನ್ಸೀಲರ್ ಆಯ್ತಾ. ದಿಸ್ ಇಸ್ ಇನ್ ದ ಶೇಡ್ MN30. ತುಂಬಾ ನಾನು ಇದ್ರ ಬಗ್ಗೆ ಕೇಳಿದ್ದೇನೆ ಆಯ್ತಾ. ಇದು ಎಲ್ಫ್ ರವರದ್ದು ಕನ್ಸಿಲರ್ ತರಾನೇ ಇದೆ, ಇದ್ರದ್ದು ಅಪ್ಲಿಕೇಟರ್ ಚೆನ್ನಾಗಿದೆ, ತುಂಬಾ ಲಾಂಗ್ ಲಾಸ್ಟಿಂಗ್ ಆಗಿದೆ, ಹಾಗೂ ಇದೇನು ಕ್ರೀಸ್ ಮಾಡಲ್ಲ, ಹೈ ಕವರೇಜ್ ಇದೆ, ಈ ತರ ತುಂಬಾ ಇದ್ರ ಬಗ್ಗೆ ನಾನು ಕೇಳಿದ್ದೀನಿ. ಅದಕ್ಕೆ ನಂಗೆ ಟೆಸ್ಟ್ ಔಟ್ ಮಾಡ್ಲಿಕ್ಕಿತ್ತು, ನಿಮ್ಗೆ ಇದ್ರ ಬಗ್ಗೆ ನನಗೆ ಹೇಳ್ಬೇಕಿತ್ತು. ಯಾಕಂದ್ರೆ 245 ರುಪೀಸಿಗೆ ಈ ಕನ್ಸಿಲರ್ ನಿಮ್ಗೆ ಸಿಗುತ್ತೆ. ಅಫೋರ್ಡೆಬಲ್ ರೇಂಜ್ ಅಲ್ಲಿ ಒಂದು ಕನ್ಸಿಲರ್ ಸಿಕ್ಕಿದ್ರೆ ಎಷ್ಟು ಒಳ್ಳೇದಲ್ವಾ. ನಾನು ನಿಮ್ಗೆ ಕೂಡ ಇದನ್ನ ರೆಕಮೆಂಡ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಟ್ರೈ ಮಾಡೋಣ ಅಂತ ತರಿಸಿದ್ದೀನಿ. ಇದು ನನಗೆ ಡಿಸ್ಕೌಂಟಲ್ಲಿ ಐ ಥಿಂಕ್ 220 ರುಪೀಸಿಗೇನೋ ಅಷ್ಟೇ ಸಿಕ್ಕಿರೋದು. ಸೊ ನೋಡೋಣ. ನೆಕ್ಸ್ಟ್ ನಾನು ಇನ್ನೊಂದು ಕಾಂಪ್ಯಾಕ್ಟ್ ಪೌಡರ್ ತರಿಸಿದ್ದೀನಿ. ಐ ಡೋಂಟ್ ನೋ ನಾನು ಇದು ಯಾಕೆ ತರಿಸಿದೆ ಅಂತ, ಬಟ್ ತುಂಬ ಜನ ಇದ್ರ ಬಗ್ಗೆ ಮಾತಾಡ್ತಿದ್ರು ಅಂತ ನನಗೆ ಅದನ್ನು ತರಿಸಿದೆ ಅನಿಸುತ್ತೆ. ಇದರ ಶೇಡ್ ಈಗ ನನಗೇನೋ ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಸ್ವಲ್ಪ ಪಿಂಕ್ ಅಂಡರ್ ಟೋನ್ಸಲ್ಲಿದೆ. ಇದು ಆ್ಯಕ್ಚುಲಿ ಶೇಡ್ ಬಂದ್ಬಿಟ್ಟು ಕ್ಯಾಶ್ಮೀರ್ ಆ್ಯಂಡ್ ದಿಸ್ ಈಸ್ ದ ಸ್ಟೇ ಮ್ಯಾಟ್ ಪೌಡರ್ ಆಫ್ ರಿಮೆಲ್ ಲಂಡನ್. ನಂಗೆ ಗೊತ್ತಿಲ್ಲ ಇದು ಹೇಗೆ ಕಾಣಿಸ್ಬೋದು ಅಂತ. ಫ್ರೇಗ್ರೆನ್ಸ್ ತುಂಬಾ ಇದೆ ಆಯ್ತಾ. ಲೆಟ್ ಮಿ ಸಿ. ತುಂಬಾ ಇದ್ರ ಬಗ್ಗೆ ಮಾತಾಡಿದ್ದಾರೆ, ಬಟ್ ತುಂಬಾ ಚೆನ್ನಾಗಿದೆ ಅಂತ. ಲೆಟ್ ಮಿ ಟ್ರೈ. ಸೊ ನೆಕ್ಸ್ಟ್ ಲಾಸ್ಟ್ ಪ್ರಾಡಕ್ಟ್ ನಾನು ನೈಕಾದಿಂದ ಪರ್ಚೇಸ್ ಮಾಡಿದ್ದು ಇದು ವೈಲ್ಡ್ ಆರ್ಗ್ಯಾನಿಕ್ ಅವರದು ಕ್ಯಾಂಬ್ರಿಯನ್ ಬ್ಲೂ ಕ್ಲೇ ಹೀಲಿಂಗ್ ಕ್ಲೇ. ಸೊ ಇದೊಂದು ಕ್ಲೇ ಮಾಸ್ಕ್ ತರ ನಾವು ಯೂಸ್ ಮಾಡ್ಬೋದು ಆಯ್ತಾ. ಇದಕ್ಕೆ ನಾವು ಸ್ವಲ್ಪ ತಗೊಂಡ್ಬಿಟ್ಟು ವಾಟರ್ ಹಾಕಿ ಅಥವಾ ಕರ್ಡ್ಸ್ ಅಥವಾ ಮಿಲ್ಕ್ ಏನಾದರೂ ಹಾಕಿಬಿಟ್ಟು ನಮ್ಮ ಫೇಸಿಗೆ ಅಪ್ಲೈ ಮಾಡಿ ಒಂದು ಸ್ವಲ್ಪ ಹೊತ್ತು ಇಟ್ಟು ಮಾಸ್ಕ್ ಹಾಗೆ ಓಕೆ ಒಂದು 10 to 15 ಮಿನಿಟ್ಸ್ ಇಟ್ಟು ಇದರ ಡ್ರೈ ಆದ ನಂತರ ಇದನ್ನು ವಾಶ್ ಮಾಡಿ ತೆಗಿಬೋದು. ಸೊ ಇದು ನನಗೆ ನಿಮಗೋಸ್ಕರ ರಿವ್ಯೂ ಕೂಡ ಮಾಡಬೇಕಿತ್ತು, ನನಗೋಸ್ಕರ ಟ್ರೈ ಕೂಡ ಮಾಡಬೇಕಿತ್ತು. ಇದೇನೆಲ್ಲ ಮಾಡುತ್ತೆ ಅಂತ ನಂಗೆ ಗೊತ್ತಿಲ್ಲ. ಬೆನಿಫಿಟ್ಸ್ ಕೊಟ್ಟಿದ್ದಾರೆ, ನ್ಯಾಚುರಲ್ ಹೀಲಿಂಗ್ ಪ್ರಾಪರ್ಟೀಸ್ ಇದೆ ಇದರಲ್ಲಿ, ಆಕ್ನೆಸ್ ಪಿಂಪಲ್ಸ್ ಎಲ್ಲ ಕಡಿಮೆ ಮಾಡುತ್ತೆ, ಹೀಲ್ ಮಾಡುತ್ತೆ ಅಂತ ಇದೆ, 15 ಮಿನಿಟ್ಸ್ ಮಾತ್ರ ಇಡಬೇಕು ಅಂತ ಇದೆ. ಸೊ ಲೆಟ್ ಮಿ ಸಿ, ಯೂಸ್ ಮಾಡಿ ನೋಡಿ ನಿಮಗೆ ಹೇಳ್ತೀನಿ. ಬ್ಲೂ ಆಗಿ ಕಾಣಿಸ್ತಾರ ಅನ್ಸುತ್ತೆ, ಯಾಕಂದ್ರೆ ಬ್ಲೂ ಕ್ಲೇ ಇದು.
ಲೆಟ್ ಮಿ ಟ್ರೈ ದಿಸ್ ಅಂಡ್ ದೆನ್ ಐ ವಿಲ್ ಗಿವ್ ಯು ಅ ಡಿಟೇಲ್ಡ್ ರಿವ್ಯೂ ಅಬೌಟ್ ದಿಸ್. ಇದರಲ್ಲಿ ನಿಮಗೆ 100 ಗ್ರಾಮ್ ಆಫ್ ಪ್ರಾಡಕ್ಟ್ ಬರುತ್ತೆ ಅಂಡ್ ಪ್ರೈಸ್ ಬಂದ್ಬಿಟ್ಟು 350 ರುಪೀಸ್. ನಾನು ಐ ಥಿಂಕ್ 230 ರುಪೀಸ್ ಅಷ್ಟೇ ಕೊಟ್ಟಿರೋದು. 100 ಗ್ರಾಮ್ಸ್ ಬರುತ್ತೆ ಆಯ್ತಾ, ನಿಮಗೆ ತುಂಬಾ ಸಮಯ ಇದು ಬರುತ್ತೆ. ಇದರ ಶೆಲ್ಫ್ ಲೈಫ್ ಕೂಡ ಚೆನ್ನಾಗಿದೆ. 2023 ಅಲ್ಲಿ ಇದು ಡಿಸೆಂಬರ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದ್ದು, ಪ್ಯಾಕ್ ಆಗಿದ್ದು, ಅಂಡ್ ಯು ಕ್ಯಾನ್ ಯೂಸ್ ಫಾರ್ 36 ಮಂತ್ಸ್ ಮೋರ್ ಆಯ್ತಾ. ಲೆಟ್ ಮಿ ಸಿ. ದಾಟ್ಸ್ ಆಲ್ ಫಾರ್ ಟುಡೇ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.